ಪಾಕಿಸ್ತಾನಕ್ಕೆ ಬಿಸಿ ಮುಟ್ಟಿಸೋದಕ್ಕೆ ಭಾರತ ಸಜ್ಜಾಗಿದೆ. ನಾಳೆ ದೇಶದ 244 ಜಿಲ್ಲೆಗಳಲ್ಲಿ ಮಾಕ್ ಡ್ರಿಲ್ ಇರುತ್ತೆ. ನಾಳೆ ದೇಶದ 244 ಜಿಲ್ಲೆಗಳಲ್ಲಿ ಮಾಕ್ ಡ್ರಿಲ್ ಇರುತ್ತೆ. ಭಾರತ ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡ ಆವರಿಸಿದೆ. ದಾಳಿಯ ಸಂದರ್ಭದಲ್ಲಿ, ಯುದ್ಧದ ಸಂದರ್ಭದಲ್ಲಿ ನಾಗರಿಕರ ರಕ್ಷಣೆಗೆ ಮಾಕ್ ಡ್ರಿಲ್ ಮಾಡ್ತಾರೆ. ಯುದ್ಧ ನಡೆದ್ರೆ ನಮ್ಮ ನಾಗರಿಕರನ್ನ ಯಾವ ರೀತಿ ರಕ್ಷಣೆ ಮಾಡೋದು, ಏನು ಎತ್ತ ಅನ್ನೋದ್ರ ಬಗ್ಗೆ ಮಾಕ್ ಡ್ರಿಲ್. ನಾಳೆ ಕೇಂದ್ರ ಗೃಹ ಇಲಾಖೆ ಯುದ್ಧದ ಡ್ರಿಲ್ ನಡೆಸುತ್ತೆ. 1971ರ ಬಳಿಕ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ 244 ಜಿಲ್ಲೆಗಳಲ್ಲಿ ವಿದ್ಯುತ್ ದೀಪ ಸಂಪೂರ್ಣ ಬಂದಾಗುತ್ತೆ. ವೀಕ್ಷಕರೇ ಗಮನಿಸಿ, 71ರ ನಂತರ ಬರೋಬ್ಬರಿ 244 ಜಿಲ್ಲೆಗಳಲ್ಲಿ, ಇದು ಇತಿಹಾಸದಲ್ಲೇ ಇದೇ ಮೊದಲು. 244 ಜಿಲ್ಲೆಗಳಲ್ಲೂ ನಾಳೆ ವಿದ್ಯುತ್ ದೀಪ ಸಂಪೂರ್ಣ ಬಂದ್. ನಾಳೆ ಕರೆಂಟ್ ಇರಲ್ಲ 244 ಜಿಲ್ಲೆಗಳಲ್ಲಿ. ಯಾಕೆಂದ್ರೆ ಮಾಕ್ ಡ್ರಿಲ್ ಮಾಡ್ತಾರೆ. ಯುದ್ಧದ ಸನ್ನಿವೇಶ, ನಾಗರಿಕರನ್ನ ರಕ್ಷಣೆ ಮಾಡೋದು, ಯುದ್ಧದ ಸಂದರ್ಭದಲ್ಲಿ ಯಾವ ರೀತಿಯ ಪರಿಸ್ಥಿತಿ ಬರಬಹುದು, ಏನೆಲ್ಲ ಸಮಸ್ಯೆ ಆಗುತ್ತೆ, ಅದಕ್ಕೆ ತಯಾರಿಯನ್ನ ಮಾಡಿಕೊಳ್ಳದೆ ಈ ಮಾಕ್ ಡ್ರಿಲ್. 3 ಹಂತದಲ್ಲಿ ಮಾಕ್ ಡ್ರಿಲ್ ಅನ್ನ ಮಾಡ್ತಾರೆ. ಈಗ ಈ ಮಾಕ್ ಡ್ರಿಲ್ ಮಾಡುವಂತದ್ದು ವಾಯುಸೇನೆ ಮೂಲಕ ಒಂದು ಸೈರನ್ ಮೊಳಗಿಸೋದು. ಅಂದ್ರೆ ಅದು ಅಲರ್ಟ್. ಸೈರನ್ ಕೂಗುತ್ತೆ. ಸೈರನ್ ಕೂಗಿದ ಸಂದರ್ಭದಲ್ಲಿ ನಾವು ಅಲರ್ಟ್ ಆಗಬೇಕು, ನಮ್ಮನ್ನ ನಾವು ರಕ್ಷಣೆ ಮಾಡಿಕೊಳ್ಳುವಂತ ಕೆಲಸ ಆಗುತ್ತೆ. ಇನ್ನು ಈ ರೀತಿಯ ಮಾಕ್ ಡ್ರಿಲ್ ಒಂದು ಕತ್ತಲಲ್ಲಿ, ಅಂದ್ರೆ ಸಂಪೂರ್ಣವಾಗಿ ವಿದ್ಯುತ್ ದೀಪಗಳು ಕಟ್. 1971ರ ನಂತರ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಇಡೀ ದೇಶದಲ್ಲಿ 244 ಜಿಲ್ಲೆಗಳಲ್ಲಿ ನಾಳೆ ಕರೆಂಟ್ ಇರಲ್ಲ. ಕಾರಣ ಮಾಕ್ ಡ್ರಿಲ್. ವೈಮಾನಿಕ ದಾಳಿಯ ಎಚ್ಚರಿಕೆಯ ಬಗ್ಗೆ ಸೈರನ್ ಶಬ್ದ ಬರುತ್ತೆ. ಅದರ ಜೊತೆಗೆ ಕರೆಂಟ್ ಕಟ್ ಮಾಡಿ, ಅಂದ್ರೆ ಆ ರೀತಿಯ ಸನ್ನಿವೇಶಗಳು ಬಂದಾಗ ನಮ್ಮ ನಾಗರಿಕರನ್ನ, ನಮ್ಮನ್ನ ನಾವು ರಕ್ಷಣೆ ಮಾಡಿಕೊಳ್ಳೋದು ಹೇಗೆ, ಪ್ರಯೋಗಾತ್ಮಕ ಪರೀಕ್ಷೆ ಅಂತಾರಲ್ಲ ಆ ರೀತಿ. ಈಗ ಪರೀಕ್ಷೆಗೆ ಮುಂಚೆ ನಾವು ಓದೋದು ಹೇಗೆ, ಹೋಮ್ವರ್ಕ್ ಮಾಡೋದು ಹೇಗೆ, ಆ ರೀತಿಯ ಸಂದರ್ಭಗಳು, ಸಂದಿಗ್ಧ ಪರಿಸ್ಥಿತಿಗಳು ಬಂದಾಗ ನಮ್ಮನ್ನ ನಾವು ರಕ್ಷಣೆ ಮಾಡಿಕೊಳ್ಳೋದು ಹೇಗೆ ಅಂತ 3 ಹಂತಗಳಲ್ಲಿ ಮಾಕ್ ಡ್ರಿಲ್ ಅನ್ನ ಮಾಡ್ತಾರೆ. ಪಾಕಿಸ್ತಾನಕ್ಕೆ ಬಿಸಿ ಮುಟ್ಟಿಸೋದಕ್ಕೆ ಭಾರತ ಸಜ್ಜಾಗಿದೆ. ನಾಳೆ ದೇಶದ 244 ಜಿಲ್ಲೆಗಳಲ್ಲಿ ಮಾಕ್ ಡ್ರಿಲ್ ಇರುತ್ತೆ. ನಾಳೆ ದೇಶದ 244 ಜಿಲ್ಲೆಗಳಲ್ಲಿ ಮಾಕ್ ಡ್ರಿಲ್ ಇರುತ್ತೆ. ಭಾರತ ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡ ಆವರಿಸಿದೆ. ದಾಳಿಯ ಸಂದರ್ಭದಲ್ಲಿ, ಯುದ್ಧದ ಸಂದರ್ಭದಲ್ಲಿ ನಾಗರಿಕರ ರಕ್ಷಣೆಗೆ ಮಾಕ್ ಡ್ರಿಲ್ ಮಾಡ್ತಾರೆ. ಯುದ್ಧ ನಡೆದ್ರೆ ನಮ್ಮ ನಾಗರಿಕರನ್ನ ಯಾವ ರೀತಿ ರಕ್ಷಣೆ ಮಾಡೋದು, ಏನು ಎತ್ತ ಅನ್ನೋದ್ರ ಬಗ್ಗೆ ಮಾಕ್ ಡ್ರಿಲ್. ನಾಳೆ ಕೇಂದ್ರ ಗೃಹ ಇಲಾಖೆ ಯುದ್ಧದ ಡ್ರಿಲ್ ನಡೆಸುತ್ತೆ. 1971ರ ಬಳಿಕ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ 244 ಜಿಲ್ಲೆಗಳಲ್ಲಿ ವಿದ್ಯುತ್ ದೀಪ ಸಂಪೂರ್ಣ ಬಂದಾಗುತ್ತೆ. ವೀಕ್ಷಕರೇ ಗಮನಿಸಿ, 71ರ ನಂತರ ಬರೋಬ್ಬರಿ 244 ಜಿಲ್ಲೆಗಳಲ್ಲಿ, ಇದು ಇತಿಹಾಸದಲ್ಲೇ ಇದೇ ಮೊದಲು. 244 ಜಿಲ್ಲೆಗಳಲ್ಲೂ ನಾಳೆ ವಿದ್ಯುತ್ ದೀಪ ಸಂಪೂರ್ಣ ಬಂದ್. ನಾಳೆ ಕರೆಂಟ್ ಇರಲ್ಲ 244 ಜಿಲ್ಲೆಗಳಲ್ಲಿ. ಯಾಕೆಂದ್ರೆ ಮಾಕ್ ಡ್ರಿಲ್ ಮಾಡ್ತಾರೆ. ಯುದ್ಧದ ಸನ್ನಿವೇಶ, ನಾಗರಿಕರನ್ನ ರಕ್ಷಣೆ ಮಾಡೋದು, ಯುದ್ಧದ ಸಂದರ್ಭದಲ್ಲಿ ಯಾವ ರೀತಿಯ ಪರಿಸ್ಥಿತಿ ಬರಬಹುದು, ಏನೆಲ್ಲ ಸಮಸ್ಯೆ ಆಗುತ್ತೆ, ಅದಕ್ಕೆ ತಯಾರಿಯನ್ನ ಮಾಡಿಕೊಳ್ಳದೆ ಈ ಮಾಕ್ ಡ್ರಿಲ್. 3 ಹಂತದಲ್ಲಿ ಮಾಕ್ ಡ್ರಿಲ್ ಅನ್ನ ಮಾಡ್ತಾರೆ. ಈಗ ಈ ಮಾಕ್ ಡ್ರಿಲ್ ಮಾಡುವಂತದ್ದು ವಾಯುಸೇನೆ ಮೂಲಕ ಒಂದು ಸೈರನ್ ಮೊಳಗಿಸೋದು. ಅಂದ್ರೆ ಅದು ಅಲರ್ಟ್. ಸೈರನ್ ಕೂಗುತ್ತೆ. ಸೈರನ್ ಕೂಗಿದ ಸಂದರ್ಭದಲ್ಲಿ ನಾವು ಅಲರ್ಟ್ ಆಗಬೇಕು, ನಮ್ಮನ್ನ ನಾವು ರಕ್ಷಣೆ ಮಾಡಿಕೊಳ್ಳುವಂತ ಕೆಲಸ ಆಗುತ್ತೆ. ಇನ್ನು ಈ ರೀತಿಯ ಮಾಕ್ ಡ್ರಿಲ್ ಒಂದು ಕತ್ತಲಲ್ಲಿ, ಅಂದ್ರೆ ಸಂಪೂರ್ಣವಾಗಿ ವಿದ್ಯುತ್ ದೀಪಗಳು ಕಟ್. 1971ರ ನಂತರ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಇಡೀ ದೇಶದಲ್ಲಿ 244 ಜಿಲ್ಲೆಗಳಲ್ಲಿ ನಾಳೆ ಕರೆಂಟ್ ಇರಲ್ಲ. ಕಾರಣ ಮಾಕ್ ಡ್ರಿಲ್.
ವೈಮಾನಿಕ ದಾಳಿಯ ಎಚ್ಚರಿಕೆಯ ಬಗ್ಗೆ ಸೈರನ್ ಶಬ್ದ ಬರುತ್ತೆ. ಅದರ ಜೊತೆಗೆ ಕರೆಂಟ್ ಕಟ್ ಮಾಡಿ, ಅಂದ್ರೆ ಆ ರೀತಿಯ ಸನ್ನಿವೇಶಗಳು ಬಂದಾಗ ನಮ್ಮ ನಾಗರಿಕರನ್ನ ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಳ್ಳೋದು ಹೇಗೆ, ಪ್ರಯೋಗಾತ್ಮಕ ಪರೀಕ್ಷೆ ಅಂತಾರಲ್ಲ ಆ ರೀತಿ. ಈಗ ಪರೀಕ್ಷೆಗೆ ಮುಂಚೆ ನಾವು ಓದೋದು ಹೇಗೆ, ಹೋಮ್ವರ್ಕ್ ಮಾಡೋದು ಹೇಗೆ, ಆ ರೀತಿಯ ಸಂದರ್ಭಗಳು, ಸಂದಿಗ್ಧ ಪರಿಸ್ಥಿತಿಗಳು ಬಂದಾಗ ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಳ್ಳೋದು ಹೇಗೆ ಅಂತ 3 ಹಂತಗಳಲ್ಲಿ ಮಾಕ್ ಡ್ರಿಲ್ ಅನ್ನ ಮಾಡ್ತಾರೆ. ಪಾಕಿಸ್ತಾನಕ್ಕೆ ಬಿಸಿ ಮುಟ್ಟಿಸೋದಕ್ಕೆ ಭಾರತ ಸಜ್ಜಾಗಿದೆ. ನಾಳೆ ದೇಶದ 244 ಜಿಲ್ಲೆಗಳಲ್ಲಿ ಮಾಕ್ ಡ್ರಿಲ್ ಇರುತ್ತೆ. ನಾಳೆ ದೇಶದ 244 ಜಿಲ್ಲೆಗಳಲ್ಲಿ ಮಾಕ್ ಡ್ರಿಲ್ ಇರುತ್ತೆ. ಭಾರತ ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡ ಆವರಿಸಿದೆ. ದಾಳಿಯ ಸಂದರ್ಭದಲ್ಲಿ, ಯುದ್ಧದ ಸಂದರ್ಭದಲ್ಲಿ ನಾಗರಿಕರ ರಕ್ಷಣೆಗೆ ಮಾಕ್ ಡ್ರಿಲ್ ಮಾಡ್ತಾರೆ. ಯುದ್ಧ ನಡೆದ್ರೆ ನಮ್ಮ ನಾಗರಿಕರನ್ನ ಯಾವ ರೀತಿ ರಕ್ಷಣೆ ಮಾಡೋದು, ಏನು ಎತ್ತ ಅನ್ನೋದ್ರ ಬಗ್ಗೆ ಮಾಕ್ ಡ್ರಿಲ್. ನಾಳೆ ಕೇಂದ್ರ ಗೃಹ ಇಲಾಖೆ ಯುದ್ಧದ ಡ್ರಿಲ್ ನಡೆಸುತ್ತೆ. 1971ರ ಬಳಿಕ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ 244 ಜಿಲ್ಲೆಗಳಲ್ಲಿ ವಿದ್ಯುತ್ ದೀಪ ಸಂಪೂರ್ಣ ಬಂದ್ ಆಗುತ್ತೆ. ವೀಕ್ಷಕರೇ ಗಮನಿಸಿ, 71ರ ನಂತರ ಬರೋಬ್ಬರಿ 244 ಜಿಲ್ಲೆಗಳಲ್ಲಿ, ಇದು ಇತಿಹಾಸದಲ್ಲೇ ಇದೇ ಮೊದಲು. 244 ಜಿಲ್ಲೆಗಳಲ್ಲೂ ನಾಳೆ ವಿದ್ಯುತ್ ದೀಪ ಸಂಪೂರ್ಣ ಬಂದ್. ನಾಳೆ ಕರೆಂಟ್ ಇರಲ್ಲ 244 ಜಿಲ್ಲೆಗಳಲ್ಲಿ. ಯಾಕೆಂದ್ರೆ ಮಾಕ್ ಡ್ರಿಲ್ ಮಾಡ್ತಾರೆ. ಯುದ್ಧದ ಸನ್ನಿವೇಶ, ನಾಗರಿಕರನ್ನ ರಕ್ಷಣೆ ಮಾಡೋದು, ಯುದ್ಧದ ಸಂದರ್ಭದಲ್ಲಿ ಯಾವ ರೀತಿಯ ಪರಿಸ್ಥಿತಿ ಬರಬಹುದು, ಏನೆಲ್ಲ ಸಮಸ್ಯೆ ಆಗುತ್ತೆ, ಅದಕ್ಕೆ ತಯಾರಿಯನ್ನ ಮಾಡಿಕೊಳ್ಳದೆ ಈ ಮಾಕ್ ಡ್ರಿಲ್. 3 ಹಂತದಲ್ಲಿ ಮಾಕ್ ಡ್ರಿಲ್ ಅನ್ನ ಮಾಡ್ತಾರೆ. ಈಗ ಈ ಮಾಕ್ ಡ್ರಿಲ್ ಮಾಡುವಂತದ್ದು ವಾಯುಸೇನೆ ಮೂಲಕ ಒಂದು ಸೈರನ್ ಮೊಳಗಿಸೋದು, ಅಂದ್ರೆ ಅದು ಅಲರ್ಟ್. ಸೈರನ್ ಕೂಗುತ್ತೆ. ಸೈರನ್ ಕೂಗಿದ ಸಂದರ್ಭದಲ್ಲಿ ನಾವು ಅಲರ್ಟ್ ಆಗಬೇಕು, ನಮ್ಮನ್ನ ನಾವು ರಕ್ಷಣೆ ಮಾಡಿಕೊಳ್ಳುವಂತ ಕೆಲಸ ಆಗುತ್ತೆ. ಇನ್ನು ಈ ರೀತಿಯ ಮಾಕ್ ಡ್ರಿಲ್ ಒಂದು ಕತ್ತಲಲ್ಲಿ, ಅಂದ್ರೆ ಸಂಪೂರ್ಣವಾಗಿ ವಿದ್ಯುತ್ ದೀಪಗಳ ಕಟ್. 1971ರ ನಂತರ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಇಡೀ ದೇಶದಲ್ಲಿ 244 ಜಿಲ್ಲೆಗಳಲ್ಲಿ ನಾಳೆ ಕರೆಂಟ್ ಇರಲ್ಲ. ಕಾರಣ ಮಾಕ್ ಡ್ರಿಲ್. ವೈಮಾನಿಕ ದಾಳಿಯ ಎಚ್ಚರಿಕೆಯ ಬಗ್ಗೆ ಸೈರನ್ ಶಬ್ದ ಬರುತ್ತೆ. ಅದರ ಜೊತೆಗೆ ಕರೆಂಟ್ ಕಟ್ ಮಾಡಿ, ಅಂದ್ರೆ ಆ ರೀತಿಯ ಸನ್ನಿವೇಶಗಳು ಬಂದಾಗ ನಮ್ಮ ನಾಗರಿಕರನ್ನ ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಳ್ಳೋದು ಹೇಗೆ, ಪ್ರಯೋಗಾತ್ಮಕ ಪರೀಕ್ಷೆ ಅಂತಾರಲ್ಲ ಆ ರೀತಿ. ಈಗ ಪರೀಕ್ಷೆಗೆ ಮುಂಚೆ ನಾವು ಓದೋದು ಹೇಗೆ, ಹೋಮ್ವರ್ಕ್ ಮಾಡೋದು ಹೇಗೆ, ಆ ರೀತಿಯ ಸಂದರ್ಭಗಳು, ಸಂದಿಗ್ಧ ಪರಿಸ್ಥಿತಿಗಳು ಬಂದಾಗ ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಳ್ಳೋದು ಹೇಗೆ ಅಂತ 3 ಹಂತಗಳಲ್ಲಿ ಮಾಕ್ ಡ್ರಿಲ್ ಅನ್ನ ಮಾಡ್ತಾರೆ.